ಏನು ಕೇಳಲಿ? ಏನು ಬೇಡ. ಯಾಕೆ ಬೇಡ? ನಾನೇನು ಬೇಡ. ಏನು ಬೇಡ? ಓಕೆ ಮಮ್ಮಿ, ಆಫ್ ಮಾಡು, ಆಫ್ ಮಾಡು. ಏನು ಆಫ್ ಮಾಡಲಿ? ಹಾಂ, ಅದೇನದು ಕೈಯಲ್ಲಿ ಇಟ್ಕೊಂಡಿರೋದು? ಕೈಯಲ್ಲಿ ಇಟ್ಕೊಂಡಿರೋದು ಏನದು? ಜಿಜ್ಜಿ. ಜಿಜ್ಜಿನಾ? ಹಾ. ಜಿಜ್ಜಿ ಹಂಗೆಲ್ಲ ಇಟ್ಕೋತಾರಾ? ಹಾ. ಹಂಗೆಲ್ಲ ಇಟ್ಕೋತಾರ ಜಿಜ್ಜಿನ? ಬಾಯಲ್ಲೆಲ್ಲ ಹಾಕೋತಾರಾ? ಮತ್ತು ತಿಂಡಿ ಏನು ಬೇಕು ನಿನಗೆ? ಊಟ ಬೇಕು. ಊಟ ಏನು ಬೇಕು? ಅನ್ನ ಸಾಂಬಾರು ಬೇಕು. ಅನ್ನ ಸಾಂಬಾರು. ಇವಾಗ ತಿಂಡಿ ತಿನ್ನಬೇಕಲ್ವಾ? ತಿನ್ಬೇಕು. ತಿಂಡಿ ಏನು ಬೇಕು? ಊಟ. ತಿಂಡಿ ಏನು ಬೇಕು? ಮ್ಯಾಗಿ ಬೇಕಾ, ಇಡ್ಲಿ ಬೇಕಾ, ಚಪಾತಿ ಬೇಕಾ? ಮ್ಯಾಗಿ ಬೇಕು. ಮ್ಯಾಗಿ. ನಿಂಗೆ ಮ್ಯಾಗಿ ಇಷ್ಟನಾ? ಹಾಂ. ಎಷ್ಟಿಷ್ಟ? ಇಷ್ಟಿಷ್ಟ. ಎಷ್ಟಿಷ್ಟ? ಇಷ್ಟಿಷ್ಟ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಿದು ಇವಳು ಸ್ಟಾರ್ಟಿಂಗೇನೆ ವೀಡಿಯೋ ಹಾಕ್ಬಿಟ್ಟಿದ್ದಾಳಲ್ಲ ಪಾಪುದ ಅಂತ ಅಂದ್ಕೊಂಡಿರ್ತೀರಾ. ಆ್ಯಕ್ಚುಲಿ ಅವನು ಕ್ಯೂಟಾಗಿ ಮಾತಾಡ್ತಿದ್ದಲ್ವ, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಅದಕ್ಕೆ ನೀವು ನೋಡಲಿ ಅಂತ ಹಾಕಿದ್ದೀನಿ ಅಷ್ಟೇ. ಅವ್ನು ಮುದ್ದಾಗಿ ಮಾತಾಡೋದು, ಇನ್ನು ಸರಿಯಾಗಿ ಮಾತು ಬರಲ್ಲ, ತೊದಲು ಮಾತಾಡೋದು, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಮನಸ್ಸಲ್ಲಿ ಏನೇ ಕಷ್ಟ ನೋವು ಇದ್ರೂ ಅವ್ನ ಮಾತುಗಳು ಕೇಳಿಕೊಂಡೆ ನಾನು ಎಲ್ಲ ಮರೆತುಬಿಟ್ಟು ಆರಾಮಾಗಿರ್ತೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಬಿಸಿನೀರನ್ನ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತು ತಿಂಡಿ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಬ್ಬರು ಕೆಲಸದವ್ರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ನಮ್ಮ ಮನೆಯವರು ಮತ್ತು ಇನ್ನೊಬ್ಬರು ಅಷ್ಟೇ ಕೆಲಸದವ್ರು ಇರೋದು. ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಇವತ್ತು. ಆ್ಯಕ್ಚುಲಿ ಮುಂಚೆ ನಾನು ಶಾಪ್ಗೆ ಹೋಗ್ತಿರ್ಬೇಕಾದ್ರೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಶಾಪ್ಗೆ ಹೋಗಿ ಮತ್ತೆ ಬಂದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಚರಿತ್ ಬಂದಮೇಲೆ ಒಂದು 3 ಮಂತಿಂದ ಫುಲ್ ರೆಸ್ಟ್, ನನಗೆ ಆರಾಮ ಅನಿಸ್ತಿದೆ. ಬಟ್ ಏನು ಮಾಡೋದು, ಮತ್ತೆ ನಮ್ಮ ಶಾಪ್ ವರ್ಕರ್ಸು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಹೋಗೋ ಪರಿಸ್ಥಿತಿ ಬಂದಿದೆ. ಹೋಗಲೇಬೇಕು. ಇವಾಗ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಲೇಟ್ ಎದ್ದೇಳೋದು, ಆರಾಮಾಗಿ ಕೆಲಸ ಮಾಡ್ಕೊಳ್ಳೋದು. ಈಗ ಮತ್ತೆ ಹಳೆಯ ರೂಟೀನ್ನ ಫಾಲೋ ಮಾಡಬೇಕು. ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಗೆಯೇ ನಾನು ಝೆಪ್ಟೋಯಿಂದ ಸ್ವಲ್ಪ ತರಕಾರಿಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮುಂಚೆ ಆದರೆ ನಾನು ಶಾಪ್ಗೆ ಹೋಗಿಬಿಟ್ಟು ತೊಗೊಬರ್ತಿದ್ದೆ ತರಕಾರಿಗಳನ್ನ. ಬಟ್ ಇವಾಗ ಇಬ್ಬರು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಹಾಗಾಗಿ ಏನಾದರೂ ಬೇಕಿದ್ದರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀನಿ. ಆಲ್ಮೋಸ್ಟು ಇಲ್ಲೂ ತಲೆ ತಿಂತಿದ್ದಾನೆ, ಏನು ಎಂತು ಅಂತ. ಇದು ಕ್ಯಾಬೇಜ್. ಏನದು? ಬೀಟ್ರೋಟ್. ಅದೇನದು? ಚಿಪ್ಸ್. ಚಿಪ್ಸ್. ಏನಿದು? ಚಿಪ್ಸ್. ಹಾಂ, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತಲೆ ತಿಂತಾನೆ ಅಂತ. ಯಾವಾಗಲೂ ಹಿಂಗೇ ಮಾತಾಡ್ತಿರ್ತಾನೆ. ಆ್ಯಕ್ಚುಲಿ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವರಿಗೆ ಅಂತ ನೈವೇದ್ಯ ಮಾಡಿದ್ದೆ, ಹಣ್ಣು ತುಪ್ಪ ಮಾಡಿದ್ದೆ. ಅದನ್ನೇ ಎಂಜಾಯ್ ಮಾಡಿಕೊಂಡು ತಿಂತಿದ್ದಾನೆ. ನಮ್ಮ ಹಾಸನ ಕಡೆ ಮಾಡ್ತೀವಿ ಇದು ಹಣ್ಣು ತುಪ್ಪ ನೈವೇದ್ಯಕ್ಕೆ, ಬೇಗ ಆಗುತ್ತೆ ಅಂತ. ಬನಾನಾ ಯೂಸ್ ಮಾಡ್ಕೊಂಡು ಮಾಡೋದು. ಮೋಸ್ಟ್ಲಿ ಎಲ್ಲರಿಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಯಾಕೆ ಈ ರೆಸಿಪಿ ನಾನು ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸ್ವಲ್ಪ ಸಾಕು. ನಾನು ಇಲ್ಲಿ ಒಂದು 4 ಬನಾನಾನ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಮಾಡ್ತಿಲ್ಲ, ಬರೀ ನೈವೇದ್ಯಕ್ಕಲ್ವ ಅಂತ ಸ್ವಲ್ಪ ಮಾಡ್ತಿದ್ದೀನಿ. ನೈವೇದ್ಯಕ್ಕಲ್ದಲೇ ನೀವು ಆರಾಮಾಗಿ ಏನಾದರೂ ಬೇಜಾರಾದಾಗ ಮಾಡ್ಕೊಂಡು ತಿನ್ನೋಕ್ಕೂ ಈಸಿಯಾಗೂ ಮಾಡ್ಕೋಬೋದು. ನಾನಿವಾಗ 4 ಬನಾನಾನ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೈವೇದ್ಯ ರೆಡಿ ಆಗುತ್ತೆ.
ನಿಮಗೆ ನಾರ್ಮಲಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೂ ಇದನ್ನು ಮಾಡ್ಕೊಂಡು ತಿನ್ಬೋದು ನೀವು. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನದು ವಿಡಿಯೋ? ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.